ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಅಪ್ಪನಿಗೆ ಆರೋಗ್ಯದ ಸಮಸ್ಯೆ ಆಯ್ತೆಂದು ದಿಯಾ ಒಂದೇ ಸಮನೆ ಗೋಗರೆದಳು. ಆಕೆಯ ನೋವು ಆಕಾಶ್ಗೂ ಮನ ಮುಟ್ಟಿತ್ತು. ಅದ್ಯಾರೋ ಹೇಳ್ದ ಅಡ್ರೆಸ್ ತಿಳಿದು ಆ ಜಾಗಕ್ಕೆ ಬಂದ್ರು. ಗುಡ್ಡದ ಮೇಲಿದ್ದ ಆಯುರ್ವೇದದ ವೈದ್ಯರು ಶ್ರೀಕಂಠರವರನ್ನ ನೋಡಿ ತಪಾಸಣೆ ನಡೆಸಿ ಅವರಿಗೆ ಯಾವುದೋ ಆಯುರ್ವೇದದ ಗಿಡಮೂಲಿಕೆ ಕಷಾಯಗಳನ್ನ ಕುಡಿಸಿ ಎದೆ ಮೇಲೆ ಯಾವುದೋ ಗಿಡಮೂಲಿಕೆಯನ್ನು ಸವರಿ ಉಜ್ಜಿ ಗುಣಪಡಿಸ್ತಿದ್ರು. ಇತ್ತ ಅವರನ್ನ ನೋಡ್ತಾ ಕಣ್ ತುಂಬಿಕೊಂಡ ದಿಯಾ ಎಲ್ಲ ದೇವರಿಗೂ ಕೈ ಮುಗಿತಿದ್ಲು. ಒಂದಷ್ಟು ಸಮಯದ ನಂತರ ಚೇತರಿಸ್ಕೊಳ್ತಾರೆ ಶ್ರೀಕಂಠರವರು. ಇಷ್ಟು ಹೊತ್ತು ಕಣ್ಣು ಕೂಡ ಬಿಡದವರು ಈಗ ಕಣ್ಬಿಟ್ಟು ಒಂದು ಚೇತರಿಕೆಯ ನೋಟ ತೋರಿದ್ರು. ಅದನ್ನು ನೋಡಿದ ದಿಯಾ ಅವ್ರ ಬಳಿ ಬಂದು ಕೂತು ಕೈ ಹಿಡಿದು ನೋಡಲು, ಯಾಕೆ ದಿಯಾ ಹೆದರ್ಬಿಟ್ಟ? ನಾನು ಈಗಲೇ ಸಾಯಲ್ಲ ಕಣೆ. ಒಂದು ಮಗಳ ಮದುವೆ ನನ್ನ ನಿರೀಕ್ಷೆ ಮೀರಿ ಆಗೋಯ್ತು. ಇನ್ನೊಬ್ಳನ್ನ ದಡ ಸೇರಿಸ್ಬೇಕಲ್ವಾ ನಾನು ಎಂದಾಗ ಏನೊಂದು ನುಡಿಯದೆ ಅವರ ಅಂಗೈಗೆ ಮುತ್ತಿಟ್ಟು ಆಕಾಶ್ ಮುಗ ನೋಡಿದ್ಲು. ಅವನಿಗೆ ಅದೇನು ಅನ್ನಿಸ್ತೋ ಆ ವೈದ್ಯರ ಬಳಿ ಏನೋ ವಿಚಾರಿಸುವ ಹಾಗೆ ಹೋದ. ಆಕಾಶ್ ಹೊರಗಡೆ ವೈದ್ಯರ ಬಳಿ ಶ್ರೀಕಂಠರವರ ಬಗ್ಗೆ ವಿಚಾರಣೆ ನಡೆಸುವಾಗ ಇತ್ತ ಮಲಗಿದ್ದ ಶ್ರೀಕಂಠರವರು ಆತನನ್ನೇ ನೋಡ್ತಾ, ದೊಡ್ಡ ಮನೆ ಅನ್ನೋ ಕಿಂಚಿತ್ತು ದುರಹಂಕಾರ ಇಲ್ಲ ಈ ಹುಡುಗನಲ್ಲಿ. ಇವನಿಲ್ಲ ಅಂದಿದ್ರೆ ಹೊರನಾಡಲ್ಲೇ ಪ್ರಾಣ ಪಕ್ಷಿ ಹಾರು ಹೋಗ್ತಿತ್ತೋ ಏನೋ. ಆ ಲಕ್ಕಿಗೆ ಬದುಕನ್ನು ನುಂಗಾಕುವ ಗುಣ ಇದ್ದರೆ ಈ ಹುಡುಗನಿಗೆ ಬದುಕನ್ನು ಬೆಳಗಿಸೋ ಗುಣ ಇದೆ ಎಂದರು. ಆ ಮಾತಿಗೆ ಸಿಟ್ಟಾಗುವ ದಿಯಾ, ಕಂಡಿದ್ದೆಲ್ಲ ಸತ್ಯ ಆಗಲ್ಲಪ್ಪ, ಮಲ್ಗಿ ಆರಾಮ್ ಮಾಡಿ ಎಂದು ಆಕಾಶ್ ಬಳಿ ಬಂದು ಆತ ಅಲ್ಲಿಂದ ಹೊರಡಲು ವ್ಯವಸ್ಥೆಯಾಗಿದೆ ಎಂದು ಹೇಳುವಾಗ, ಸಾಕಪ್ಪ ಸಾಕು, ಹೆವಿ ಡ್ರಾಮಾ ಕಣ್ ತೂಟ್ ಬೀಳ್ತಿದೆ. ಥೂ, ನಿನ್ನ ಜನ್ಮಕ್ಕಿಷ್ಟು. ಎಷ್ಟೋ ನಮ್ಮಂಥ ಮುಗ್ಧರನ್ನು ನಂಬಿಸ್ತೀಯಾ? ಅಪ್ಪನನ್ನು ಓಲೈಸ್ಕೊಳ್ಳೋಕೆ ಕಾಯ್ತಿದ್ದೆ, ಅದರಂತೆ ಚಾನ್ಸ್ ಸಿಕ್ತು ಅಲ್ಲ, ಸಾಕು. ಈಗಿಂದ ಈಗಲೇ ನಾವು ಈ ಟೆಂಪಲ್ ರನ್ ಎಂಡ್ ಮಾಡ್ತಿದ್ದೀವಿ. ಬೆಂಗಳೂರಿನ ಕಡೆಗೆ ಗಾಡಿ ತೆಗಿ ಎಂದು ಸಿಟ್ಟಲ್ಲಿ ನುಡಿದು ಆತನಿಗೆ ಬೆನ್ನು ಹಾಕಬೇಕು ಗುಡ್ಡದ ಮೇಲೆ ಕಾಯ್ದಿರಿಸಿಕೊಂಡಿದ್ದ ಮಳೆ ನೀರಿನಿಂದ ಜಾರುತ್ತಾಳೆ ದಿಯಾ. ಅವಳನ್ನು ತನ್ನ ತೋಳಿನಲ್ಲಿ ಹಿಡಿದ ಆಕಾಶ್, ಇದೆಲ್ಲ ನಾನು ಯಾರನ್ನು ಇಂಪ್ರೆಸ್ ಮಾಡೋಕ್ಕೆ ಮಾಡ್ತಿಲ್ಲ ದಿಯಾ. ನಾನು ನಿಂಗೆ ಮೋಸ ಮಾಡಿದ್ದು ಎಷ್ಟು ನಿಜಾನೋ ಅಷ್ಟೇ ನಿಜ ನಾನು ನಿನ್ನ ವಿಡಿಯೋ ಲೀಕ್ ಮಾಡಿಲ್ಲ ಅನ್ನೋದು. ನಿನಗೆ ಸದ್ಯದಲ್ಲೇ ಗೊತ್ತಾಗುತ್ತೆ, ಆಗ ಅರ್ಥ ಆಗುತ್ತೆ ಬಿಡು ಎಂದು ಅವಳನ್ನು ಬಿಟ್ಟು ಗಾಡಿ ನಾಳೆ ಕೊಲ್ಲೂರಿನ ಕಡೆಗೆ ಹೋಗುತ್ತೆ. ಇವತ್ತು ನಾವಿಲ್ಲೇ ಎಲ್ಲಾದರೂ ಇರ್ತೀವಿ. ಅಂಕಲ್ಗೆ ರೆಸ್ಟ್ ಬೇಕು, ಜರ್ನಿ ಆಗಲ್ಲ ಎಂದು ಹೋದ. ಸಂತೋಷ್ ಬಳಿ ತನ್ನ ಚಿಕ್ಕಪ್ಪ ಹಾಗೂ ದಿಯಾ ಬಗ್ಗೆ ವಿಚಾರಿಸಲು ಬರುತ್ತಾಳೆ ಚಾರು. ಸಂತೋಷ್ ಅವರೇ, ಚಿಕ್ಕಪ್ಪ ಹೇಗಿದ್ದಾರೆ? ದಿಯಾ ಆರಾಮಾಗಿದ್ದಾಳಾ ಎಂದು ಕೇಳಲು, ಹೌದು ಚಾರುಣ್ಯ, ಅವ್ರು ಚೆನ್ನಾಗಿದ್ದಾರೆ. ನೀವು ಅಂದ್ಕೊಂಡಿರ್ಬೇಕು ಅಲ್ವಾ ಅವ್ರನ್ನ ಬಿಟ್ಟು ನಾನು ಇಲ್ಲಿಗೆ ಬಂದ್ಬಿಟ್ಟಿದ್ದೀನಿ. ಅವ್ರು ನನ್ನ ತಂಗಿ ಅಪ್ಪ ಆಗಿದ್ರೆ ಹಾಗೆ ಮಾಡ್ತಿದ್ನಾ ಅಂತ ಎಂದು ಕೇಳಲು, ಅಯ್ಯೋ ಆ ರೀತಿ ಏನಿಲ್ಲ, ಖುಷಿ ಬಗ್ಗೆಯೂ ಕಾಳಜಿ ಮಾಡಬೇಕು ಅಲ್ವಾ ಎಂದಳು. ಇಲ್ಲ ಚಾರು, ಆ ರೀತಿ ಇಲ್ಲ. ಹಾಗೇನಾದರೂ ಅವ್ರ ಮನೆಯಲ್ಲೇ ಇದ್ದಿದ್ರೆ ನಾನು ಕರ್ಕೊಂಡು ಬರ್ತಿದ್ದೆ. ಆದರೆ ಅವರು ದೇವಸ್ಥಾನದಲ್ಲಿ ಹರಕೆ ತೀರ್ಸೋಕೆ ಹೋಗಿದ್ದಾರೆ. ಬಾಯ್ ತಪ್ಪಿ ಅವರು ಈಗ ಟೆಂಪಲ್ ರನ್ ಮಾಡ್ತಿದ್ದಾರೆ ಎಂದು ಸತ್ಯ ಹೇಳಿಬಿಡ್ತಾನೆ ಸಂತೋಷ್. ಅದನ್ನು ಕೇಳಿ ಚಾರು, ಹೀಗೆ ಯಾಕೆ ಎಂದಾಗ, ಏನೋ ಎಕ್ಸಾಮ್ ಚೆನ್ನಾಗಿ ಮಾಡೋಕೆ ಎಂದು ಸಬೂಬಿ ನೀಡಿದ. ನಿಮಗೆ ಹೇಳಿಲ್ವಾ ಎಂದು ಕೇಳಿದ. ಇಲ್ಲ, ಏನೋ ಕಾಲ್ ಮಾಡಿ ಇಲ್ಲಿ ನೆಟ್ವರ್ಕ್ ಸಿಗದೆ ಇರ್ಬೋದು ಅಂದ್ಲು ಎಂದು ಹೋದಳು. ದಿಯಾ ಅಲ್ಲೇನಾಗ್ತಿದೆ ಏನು ಎತ್ತ ಯಾವುದೂ ಹೇಳ್ತಿಲ್ಲ. ನಾನು ಅವಳಿಗೆ ಬೇಡ ಆಗ್ಬಿಟ್ನಾ ಎಂದು ಆಲೋಚಿಸುತ್ತಾ ಬರುವ ಚಾರು ಬೀಬಿಗೆ ಡಿಕ್ಕಿ ಹೊಡೆದಾಗ, ಹಲೋ ನಿಧಾನ ವೈಫಿ, ಎಲ್ಲಿದೆ ತಮ್ಮ ಗಮನ ಎಂದು ನಕ್ಕನು ಅಸುರ. ಹಾಗೆಯೇ ಅವಳ ಮೊಗದಲ್ಲಿ ಕಾಣ್ತಿದ್ದ ವಿಚಿತ್ರ ಗೊಂದಲವನ್ನು ನೋಡಿ, ಏನಾಯ್ತು ವೈಫಿ, ಯಾಕೆ ಟೆನ್ಷನ್ ಎಂದು ಪ್ರಶ್ನಿಸಲು ಅವನ ಮೊಗ ನೋಡುವ ಚಾರು, ಅದು ಸಂತೋಷ್ ಹೇಳಿದ್ರು ದಿಯಾ ಮತ್ತು ಚಿಕ್ಕಪ್ಪ ಇಬ್ಬರು ದೇವಸ್ಥಾನ ಅಂದರೆ ಹೊರನಾಡು ಕುಕ್ಕೆ ಧರ್ಮಸ್ಥಳದ ಕಡೆ ಹೋದರು ಅಂತ. ನನ್ನ ದಿಯಾ ಏನೂ ಹೇಳಿಲ್ಲ ಅಸುರ. ಅವಳಿಗೆ ನಾನು ಬೇಡವಾಗ್ಬಿಟ್ನಾ ಹೇಗೆ? ಅಥವಾ ಅವಳಿಗೆ ಅಲ್ಲಿ ಪರಿಸ್ಥಿತಿ ಏನಾದರೂ ಕೆಟ್ಟಿದ್ಯಾ? ಈ ಸಮಯದಲ್ಲಿ ಚಿಕ್ಕಪ್ಪನ ಆ ಕಡೆ ಯಾಕೆ ಕರ್ಕೊಂಡು ಹೋಗಿರ್ಬೋದು ಅಂತ ಗೊಂದಲ ಆಗ್ತಿದೆ. ಚಿಕ್ಕಪ್ಪನಿಗೆ ಈ ಮಳೆಗಾಲದಲ್ಲಿ ಆ ಕಡೆ ಆರೋಗ್ಯಕ್ಕೆ ಹಾನಿ ಆಗುತ್ತೆ ಅನ್ನೋ ಅನುಮಾನ, ಜೊತೆಗೆ ಒಂಥರ ಸಂಕಟ ಎಂದಾಗ ಅವಳ ಮುಖವನ್ನು ಬೊಗಸಿ ಹಿಡಿಯುವ ಬೀಬಿ, ಶ್ರೀಕಂಠಜಿನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗು ಅಂತ ನಾನೇ ಹೇಳಿದ್ದು ವೈಫಿ ಎಂದು ಹೇಳುತ್ತಾನೆ. ಅವನ ಮಾತು ಕೇಳುತ್ತಾ ಚಾರು ಯಾಕೆ ಎಂದು ಮರು ಪ್ರಶ್ನೆ ಮಾಡ್ತಾಳೆ. ವೈಫಿ, ನೀನು ದಿಯಾ ಮತ್ತು ಆಕಾಶ್ ಮದುವೆ ಬಗ್ಗೆ ಮರ್ತ್ಬಿಟ್ಟಿದ್ಯಾ ಅನಿಸುತ್ತೆ. ಆದರೆ ಈ ಅಸುರ ಕೊಟ್ಟ ಮಾತು ತಪ್ಪಲ್ಲ.
ಹೇಳಿದ ಮಾತು ಮರೆಯಲ್ಲ. ಹಾಗಾಗಿ ದಿಯಾ ಮತ್ತು ಆಕಾಶ್ ಮದುವೆ ಮಾಡಿಸೋಕೆ ಆಕಾಶ್ ನಿಮ್ಮ ಚಿಕ್ಕಪ್ಪನನ್ನು ಒಪ್ಪಿಸಿ ಮದುವೆ ಮಾಡ್ಕೊಳ್ಳೋದಕ್ಕೆ ಯಾವುದಾದ್ರೂ ಕಾರಣ ಬೇಕಿತ್ತು. ಅವರಿಬ್ಬರ ಜೊತೆ ಇದ್ದು ಆಕಾಶ್ ನಿಮ್ಮ ಚಿಕ್ಕಪ್ಪನ ನಂಬಿಕೆ ಗಳಿಸೋಕೆ ಒಂದೇ ಜಾಗದಲ್ಲಿರುವಂತೆ ಮಾಡಬೇಕಿತ್ತು. ಹೇಗೆ ಅನ್ನೋದು ಗೊತ್ತಿರಲಿಲ್ಲ. ತುಂಬ ಯೋಚಿಸಿದ ಮೇಲೆ ಈ ಟೆಂಪಲ್ ರನ್ ಪ್ಲ್ಯಾನ್ ಸಿಕ್ತು. ಅದಕ್ಕೆ ನಾನೇ ದೇವಸ್ಥಾನ ಸುತ್ತೋದಕ್ಕೆ ಹೇಳಿ ದೇವಸ್ಥಾನ ಸುತ್ತಿ ಆಕಾಶ್ ಚಿಕ್ಕಪ್ಪನ ಮನಸ್ಸು ಗೆದ್ದು ಅವರೇ ಅವ್ರ ಮಗಳಿಗೆ ಆಕಾಶನ ಮದುವೆ ಮಾಡ್ಕೊಂತ ಕೇಳುವಂತೆ ಮಾಡಲಿ ಅಂತ ನಾನೇ ಆಕಾಶ್ಗೂ ಅವರನ್ನು ಸೇರೋ ಹಾಗೆ ಪ್ಲ್ಯಾನ್ ಮಾಡಿಕೊಟ್ಟೆ. ನನ್ನ ಪ್ಲ್ಯಾನ್ ವರ್ಕ್ ಆದರೆ ದಿಯಾ ಮತ್ತು ಆಕಾಶ್ ಮದುವೆ ಪ್ರಾಬ್ಲಮ್ ಇಲ್ಲದೆ ಆಗುತ್ತೆ ಹೇಗೆ ಎಂದು ಚಾರು ಬಳಿ ಹೇಳಿದಾಗ ಅವನ ಮಾತು ಕೇಳಿ ನಗಬೇಕು ಅಥವಾ ದಿಯಾ ಆಕಾಶ್ ಮದುವೆ ನಂತರ ಅವನಿಂದ ದೂರ ಆಗುವೆ ಅಂತ ಅಳಬೇಕು ತಿಳಿಯದೆ ನಿಂತ್ಬಿಟ್ಲು. ಇದೆಲ್ಲ ನಿಂಗೆ ಹೇಳೋಣ ಅಂದ್ಕೊಂಡೆ ವೈಪಿ. ನೀನು ಈ ಜಾತ್ರೆ ಈ ಮುದ್ಕಪ್ಪನ ಚಾಲೆಂಜ್ ಅಂತ ಬಿಸಿ ಆದೆ ಎಂದು ಅವಳ ಮುಖ ನೋಡಲು ನಾವು ಇಲ್ಲಿಂದ ಹೋದ್ಮೇಲೆ ದಿಯಾ ಮತ್ತು ಆಕಾಶ್ ಮದುವೆ ಮಾಡ್ತೀವಿ ಅಲ್ವಾ ಎಂದು ಕೇಳಿದ್ಲು. ಎಸ್, ಹಾಗೆ ನಾವು ಕೂಡ ಲೀಗಲಿ ದೂರ ಆಗೋಣ, ಡೈವೋರ್ಸ್ ಕಡೆ ಗಮನ ಕೊಡೋಣ, ಏನಂತ್ಯ ವೈಪಿ ಎಂದು ನಗುಮಗದಲ್ಲಿ ಕೇಳುತ್ತಾನೆ ಅಸುರ. ಅವನ ಮಾತಿಗೆ ತಾನು ಕೊಂಚ ನಗುವ ನಾಟಕ ಮಾಡುವ ಚಾರು ಆಯಿತು ಎಂದು ಹೇಳಿ ಅಲ್ಲಿಂದ ಹೊರಡ್ತಾಳೆ. ಲಕ್ಕಿ ಮಾತು ಕೊಟ್ಟಂತೆ ದಿಯಾ ಮದುವೆ ಮಾಡಿಸ್ತಾನೆ, ಹಾಗೆ ನನ್ನಿಂದ ದೂರ ಕೂಡ ಆಗ್ತಾನೆ. ಅವ್ನು ಡೈವೋರ್ಸ್ ಅಂದರೆ ನಂಗೆ ಯಾಕಿಷ್ಟು ಹರ್ಟ್ ಆಗುತ್ತೆ, ನಾನು ಯಾಕೆ ಬೇಜಾರಾಗ್ತಿದ್ದೀನಿ, ನಂಗೆ ಯಾಕೆ ನೋವಾಗುತ್ತೆ. ಲಕ್ಕಿ ಮಾತು ಕೇಳಿ ಅಲ್ಲಿಂದ ಬಂದ ಚಾರುಗೆ ಯಾಕೋ ನೆಮ್ಮದಿಯೇ ಇಲ್ಲ ಎನ್ನುವಂತಾಗಿದೆ. ಹೇಳಲಾಗದೆ ಮನಸ್ಸಲ್ಲೇ ನೋವು ಅನುಭವಿಸ್ತಾ ನಿಂತಿರ್ತಾಳೆ. ಅವಳನ್ನೇ ಹುಡುಕಿ ಬರುವ ಅಮ್ಮು ಅವಳ ಮನದ ಮಾತನ್ನು ನಿಂತಲ್ಲೇ ಅರಿತು ತನ್ನ ಮನದಾಸೆಯನ್ನು ಲಕ್ಕಿ ಬಳಿ ಹೇಳಿ ಸತ್ಯವನ್ನು ಒಪ್ಪಿಬಿಡಬೇಕು ಅಂತಾಳೆ. ನೀನು ಹೇಳಿದ್ದು ನಿಜ ಅಮ್ಮು, ನಾನು ದಿನೇ ದಿನ ಲಕ್ಕಿಗೆ ಸೋಲ್ತಿದ್ದೀನಿ ಅನಿಸುತ್ತೆ. ಆ ಹಸುರ ಮುಂಚೆ ಏನೇ ಮಾಡಿದ್ರು ನನ್ನ ತಪ್ಪು ಅನಿಸೋದು, ಆದರೆ ಈಗ ಏನೇ ಮಾಡಿದ್ರು ಅದು ಸರಿ ಅನಿಸುತ್ತೆ. ಆದರೆ ಲಕ್ಕಿ ಅವ್ನ ದಿಲ್ರೂಬಾನ ತುಂಬ ಪ್ರೀತಿ ಮಾಡ್ತಾನೆ. ಅವಳು ಅವನಿಗೆ ಸಿಕ್ಕಿದ್ರೆ ಅವ್ನು ನನ್ನ ಹತ್ರ ಒಂದು ಕ್ಷಣ ಕೂಡ ನೋಡಲ್ಲ. ನಾನು ಲಕ್ಕಿ ಜೊತೆ ಇದ್ದಾಗ ಪ್ರಪಂಚನೇ ಮರಿತೀನಿ ಅನಿಸುತ್ತೆ, ಆದರೆ ಲಕ್ಕಿಗೆ ಅವ್ನ ಪ್ರಪಂಚ ಬರೀ ದಿಲ್ರೂಬಾ ಎಂದು ನುಡಿಯುವಾಗ ಚಾರುಗೆ ಅರಿಯದೆ ಅವಳ ಕಣ್ಣ ತುದಿಯಲ್ಲಿ ಕಂಬನಿಯೊಂದು ಮನೆ ಮಾಡಿ ಕೆನ್ನೆ ನೋಡಿತ್ತು. ಅವಳ ಭಾವನೆಗಳನ್ನು ಅರಿಯುವ ಅಮ್ಮು, ಚಾರು, ಲಕ್ಕಿ ಮನಸ್ಸಲ್ಲಿ ಅವ್ನು ದಿಲ್ರೂಬಾ ಮನೆ ಮಾಡಿರಬಹುದು, ಆದರೆ ಅವನಿಗೂ ನಿನ್ನ ಮೇಲೆ ಕಾಳಜಿ ಪ್ರೀತಿ ಇದೆ ಕಣೆ. ಅದಕ್ಕೆ ಅವನು ಎಲ್ಲರನ್ನೂ ಎದುರಾಕೊಂಡಿದ್ರು ನಿನ್ನನ್ನು ನಿನ್ನ ಪರವಾಗಿ ನಿಂತು ಕಾಪಾಡ್ತಾನೆ. ಅವನಿಗೆ ಅವ್ನು ದಿಲ್ರೂಬ ಸಿಗುವ ಮುನ್ನ ಒಮ್ಮೆ ನಿನ್ನ ಮನದಾಸೆ ಆಶಯ ಹೇಳಿ ನೋಡು ಎಂದು ತಿಳಿ ಹೇಳ್ತಾಳೆ. ಪ್ರತಿ ಸಲ ಲಕ್ಕಿ ಹತ್ರ ಹೋದಾಗ ಏನೋ ಹೇಳಬೇಕು ಅನಿಸುತ್ತೆ. ಹೇಳೋಣ ಅಂತ ಆಲೋಚನೆ ಮಾಡೋಕ್ಕೂ ಮುಂಚೆ ಲಕ್ಕಿ ತಾನು ತನ್ನ ದಿಲ್ರೂಬಾಗಷ್ಟೇ ಮೀಸಲು ಅಂತ ಅರ್ಥ ಮಾಡಿಸ್ತಾನೆ. ಲಕ್ಕಿನ ಮದುವೆ ಮಾಡ್ಕೊಂಡಾಗ ನನಗೆ ಅವನ ಮೇಲೆ ದ್ವೇಷ ಅಷ್ಟೇ ಇತ್ತು, ಕೋಪ ಇತ್ತು, ಅವನು ಬ್ಯಾಡ್ ಬಾಯ್ ಅಂತ ನೆನಪಾಗ್ತಿತ್ತು. ಆದರೆ ದಿನ ಕಳೆದಂತೆ ಲಕ್ಕಿ ಬ್ಯಾಡ್ ಬಾಯ್ ಅಲ್ಲ ಗುಡ್ ಬಾಯ್ ಅಂತ ಮನಸ್ಸು ತೀರ್ಮಾನ ಮಾಡೋಕ್ಕೆ ಶುರು ಮಾಡಿದೆ. ಈಗ ಲಕ್ಕಿ ನನ್ನಿಂದ ಸ್ವಲ್ಪ ದೂರ ಹೋದರೂ ಕಷ್ಟ ಆಗುತ್ತೆ. ಲಕ್ಕಿ ನನ್ನ ಮಾತಾಡಿಸಿಲ್ಲ ಅಂದರೆ ದಿನ ಕಳೆಯೋದೇ ತುಂಬ ಕಷ್ಟ ಅನಿಸುತ್ತೆ. ಲಕ್ಕಿ ಜೊತೆ ಇದ್ದರೆ ಏನು ಖುಷಿ, ಧೈರ್ಯ, ನೆಮ್ಮದಿ ಹಾಗೂ ಸಂತೋಷ ಎಲ್ಲವನ್ನು ಗೆಲ್ತೀನಿ ಅನ್ನೋ ಭರವಸೆ ಎನ್ನುವ ಚಾರು ಹೆಗಲ ಮೇಲೆ ಕೈಯಿಟ್ಟು, ದಿಸ್ ಈಸ್ 100% ಲವ್. ಚಾರು, ನಿಂಗೆ ಲಕ್ಕಿ ಅಂದರೆ ತುಂಬ ಇಷ್ಟ. ಜಸ್ಟ್ ಅಡ್ಮಿಟ್ ಇಟ್ಸ್ ಅ ಲವ್, 100% ಲವ್ ಎನ್ನುತ್ತಾಳೆ ಅಮ್ಮು. ತಕ್ಷಣ ಏನನ್ನು ಯೋಚಿಸಿ ತಟ್ಟನೆ ಕಂಬನಿ ಒರೆಸಿಕೊಂಡು ಹಾಗೆ ಕೇಕೆ ಹಾಕುತ್ತಾ ನಗುತ್ತಾಳೆ ಚಾರು. ಅವಳ ನಗು ನೋಡಿ ಅಚ್ಚರಿಯಾಗುವ ಅಮ್ಮು, ಏನಾಯಿತು ಚಾರು ಎಂದಾಗ, ಈಗ ಹೇಳಿದಷ್ಟು ನಿಜ ಅಂತ ನಂಬಿಟ್ಟ ಅಮ್ಮು ಎಂದು ಕೇಳಿದಾಗ ಅಮ್ಮು ಅಚ್ಚರಿಯಾಗಿ ನೋಡಿ, ಲವ್ ಅಂತೆ ಲವ್ವು, 100% ಲವ್ವು. ನಾನು ನೋಡಿದ್ದೀನಿ 100% ಲವ್ ಮೂವಿ. ಒಳ್ಳೆ ಅಮ್ಮು. ಅವನು ಆಕಾಶ ಅಂದರೆ ನಾನು ಭೂಮಿ. ನಮ್ಮ ಮಧ್ಯೆ ಪ್ರೀತಿ ಬೇರೆ ಕೇಡು. ನನಗೆ ಅವನನ್ನು ನೋಡಿದ್ರೆ ಈಗಲೂ ಅಸುರ ಅಂತಾನೆ ಅನಿಸೋದು. ಸದ್ಯ ನಾನು ಬಚಾವಾಗಿ ಅದೆಲ್ಲರೂ ತಗ್ಲಾಕೊಂಡ್ರೆ ಸಾಕು ಎಂದಳು. ಅಂದರೆ ಎಂದು ಕೇಳಲು, ಅಂದರೆ ಅಸುರನ ಮೇಲೆ ನನಗೆ ಪ್ರೀತಿ ಆಗಿದೆ ಅಂತ ಇಷ್ಟು ಹೊತ್ತು ಪುರಾಣ ಹೇಳಿದ್ನಲ್ಲ, ಅದೆಲ್ಲ ಸುಳ್ಳು. ನೀನು ಹೇಳೋ ಹಾಗೆ ನನಗೆ ಅಸುರನ ಮೇಲೆ ಯಾವ ಭಾವನೆ ಇಲ್ಲ, ಅಸುರನಿಗೂ ಅಷ್ಟೇ ಎಂದು ಏಮಾರಿಸುತ್ತಾಳೆ ಚಾರು. ಅವಳು ಇಷ್ಟು ಹೊತ್ತು ಮಾತಾಡಿದ್ದು ಡ್ರಾಮಾ ಆದರೂ ಅವಳ ಕಣ್ಣು ಮಾತ್ರ ಸತ್ಯವೇ ಹೇಳ್ತಿತ್ತು. ಆಯಿತು, ಅದೆಲ್ಲ ಸುಳ್ಳೇ ಇರಲಿ. ಈ ಕಣ್ಣೀರಲ್ಲಿಂದ ಬಂತು ಎಂದು ಅಮ್ಮು ಕೇಳಲು, ಅದೆಲ್ಲ ಚಿಕ್ಕ ವಯಸ್ಸಲ್ಲಿ ನಾನು ಮಾಡ್ತಿದ್ದೆ ಆ್ಯಕ್ಟಿಂಗ್ ಮಹಿಮೆ, ಅದೆಲ್ಲ ಬಿಡು. ಆ ನಂಬರ್ ಟ್ರೈ ಮಾಡಿದೆ, ಸ್ವಿಚ್ ಆಫ್ ಬಂತು. ಅದು ನಿಜವಾಗಿಯೂ ಸರಿಯಾದ ನಂಬರಾ ಕೇಳಿದ್ಲು ಚಾರು ಮಾತು ಮರೆಸಲು. ಹೌದು ಕಣೆ ಎಂದು ತಾನೂ ಪ್ರಯತ್ನ ಮಾಡ್ತಾಳೆ ಅಮ್ಮು. ಆದರೆ ಈ ಬಾರಿ ಯಾರೋ ಕರೆ ಸ್ವೀಕರಿಸಿ, ತಾವು ಮಂಡ್ಯದವರು, ತಮಗೆ ಯಾವ ಸುಬ್ರಹ್ಮಣ್ಯಂ ಸರ್ ಗೊತ್ತಿಲ್ಲ, ಈ ನಂಬರ್ 15 ವರ್ಷದಿಂದ ತಮ್ಮ ಬಳಿಯೇ ಇದೆ ಅಂತಾರೆ. ಇದನ್ನು ನೋಡಿದ ಅಮ್ಮು ತಾನೇನಾದರೂ ರಾಂಗ್ ನಂಬರ್ ಸೇವ್ ಮಾಡ್ಕೊಂಡಿರ್ಬೋದಾ ಎಂದು ಅನುಮಾನಿಸಿ ತಮ್ಮ ಟೀಮ್ನ ವಿಚಾರ
ವಿಚಾರಿಸೋಕೆ ನೋಡ್ತಾಳೆ. ಆದರೆ ಯಾಕೋ ಮನಸ್ಸು ಇಲ್ಲೇ ಪಕ್ಕದಲ್ಲಿರೋ ಅಮೃತಹಳ್ಳಿಯ ಮಿಸ್ಟ್ರನ್ನ ಮೊಬೈಲ್ನಲ್ಲಿ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಯಾಕೆ ಅಲ್ಲಿಗೆ ಹೋಗಿ ನೇರವಾಗಿ ನೋಡಬಹುದಲ್ವಾ ಎಂದು ಆಲೋಚಿಸುತ್ತಾ, ಚಾರು, ಅಮೃತಹಳ್ಳಿ ದೂರ ಇಲ್ಲ ಕಣೆ, ಇಲ್ಲೇ ಹತ್ರ ಅಲ್ವಾ, ನಾವ್ಯಾಕೆ ನೇರವಾಗಿ ಹೋಗಿ ನೋಡಬಾರ್ದು ಎನ್ನಲು, ನನಗೆ ಅಮೃತಹಳ್ಳಿಗೆ ಬರೋಕ್ಕೆ ಮನಸ್ಸಿಲ್ಲ ಅಮ್ಮು, ಅಲ್ಲಿಗೆ ಬಂದರೆ ಹಳೆ ನೆನಪು ಕಾಡುತ್ತೆ ಎನ್ನುತ್ತಾಳೆ ಚಾರು. ಹಳೆ ನೆನಪುಗಳಿಗೆ ಮರುಜೀವ ಕೊಡ್ತಾ ಹಳೆ ಫ್ಲ್ಯಾಶ್ಬ್ಯಾಕ್ ಹೀರೋನ ಹುಡುಕುವ, ಸುಮ್ಮನೆ ನಡಿ ಎಂದಾಗ, ಇಲ್ಲ ಅಮ್ಮು ನಾನು ಬರಲ್ಲ ಎಂದೇ ನುಡಿಯುತ್ತಾಳೆ. ಆದರೆ ಅಮ್ಮು ಬಿಡ್ತಾಳಾ? ಇಲ್ಲ, ಅವಳಿಗೆ ಪೂಸಿ ಹೊಡೆದು ಏನೇನೋ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿ ಒಪ್ಪಿಸ್ತಾಳೆ. ಆಯಿತು ಬರ್ತೀನಿ, ನಾಳೆ ಹೋಗೋಣ ಸರಿನಾ ಎಂದು ಹೋದಳು ಚಾರು. ಚಾರುಗೆ ಲಕ್ಕಿ ಮೇಲೆ 100% ಲವ್ ಆಗಿದೆ ಅಂತ ಅವಳಿಗೂ ಗೊತ್ತು. ಆದರೆ ಅವಳಿಗೆ ಲಕ್ಕಿ ಮನಸ್ಸಲ್ಲಿ ಜಾಗ ಇಲ್ಲ, ಸಿಗೋದೂ ಇಲ್ಲ ಎಂದು ಸತ್ಯ ಅರಿತವಳು ಅವನ ಮೇಲೆ ಯಾವ ಪ್ರೀತಿ ಇಲ್ಲವೆಂದು ನಟಿಸಿದ್ಲು. ಆದರೆ ಮುಂದೆ ಅವಳ ಹಣೆ ಬರಹದಲ್ಲಿ ಲಕ್ಕಿ ಇದ್ದಾನಾ ಅಥವಾ ಬೇರೆ ಯಾರಾದರೂ ಇದ್ದಾರಾ? ನೋಡೋಣ. ಲೈಕ್, ಶೇರ್, ಕಮೆಂಟ್ ಮಾಡೋದು ಮರೆಯದಿರಿ.